ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನಾನು ಕೊನೆ ಬಜೆಟ್ ಮಂಡಿಸಿದಾಗ ಲಾಸ್ಟ್ ರಿಜಿಮ್ನಲ್ಲಿ 17-18ರಲ್ಲಿ ಬಜೆಟ್ ಮಂಡಿಸಿದ್ದೆ. ಆ ಬಜೆಟ್ನಲ್ಲಿ SCP TSP 30,000 ಕೋಟಿ ಇತ್ತು. ಇವ್ರು ಬಂದು 26,000 ಕೋಟಿ ಮಾಡಿಬಿಟ್ರು. ಅದನ್ನ 26,000 ಕೋಟಿ ಮಾಡಿದ್ರು. ಆಮೇಲೆ 23-24 ಬಜೆಟ್ ಮಂಡಿಸಿದಾಗ 30,000 ಕೋಟಿ ಮಾಡಿದ್ರು. ನಾನ್ ಬಜೆಟ್ ಮಂಡಿಸಿದಾಗ ಜುಲೈನಲ್ಲಿ 34,000 ಕೋಟಿ ಆಯ್ತು. ಈ ಸಾರಿ ಬಜೆಟ್ ನಲ್ಲಿ 39,000 ಕೋಟಿ. ಕೋವಿಡ್ ಆಗದಿದ್ರೆ 50,000 ಕೋಟಿ ಆಗ್ತಿತ್ತು. ಕೇಂದ್ರ ಸರ್ಕಾರದ ತರಲಿ SCP TSP ಆಕ್ಟ್ ಅನ್ನ, SCP TSP ಆಕ್ಟ್ ಅನ್ನ ಕೇಸ್ ತರಲಿ. ಏನ್ರಿ ಮುನಿಯಪ್ಪ ಮಾಡಿಸಿ ನೋಡೋಣ, ತರಲಿ, ಎಲ್ಲ ಮಾಡ್ಲಿ. ಇವತ್ತವರೆಗೆ SC ಜನರಿಗೆ, ST ಜನರಿಗೆ, SC ಜನರಿಗೆ ರಿಸರ್ವೇಶನ್ ಇನ್ ಪ್ರಮೋಷನ್ ತಂದಿಲ್ಲ. ಬಸಂತ ಕೂತ್ಕೊಳ್ಳಿ. ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಟು ಬ್ರಿಂಗ್ ಸಚ್ ಎನ್ ಎನ್ಯಾಕ್ಟ್ಮೆಂಟ್. ಹೌದು, ಮಾಡ್ಲಿ ಅವರು. ನೋಡೋಣ, ಏನ್ ದಲಿತರ ಹೆಸರು ಹೇಳ್ಬಿಟ್ಟ ತಕ್ಷಣ ಆಗುತ್ತದ ಅವ್ರ ಉದ್ಧಾರ? ನಾವು ಕಾನೂನು ತಗೊಬಂದು SC ST ಜನರಿಗೆ, ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದು, ಅದಕ್ಕೆ ಕಾನೂನು ತಗೊಬಂದು ಇವ್ರು ಮಾಡಿದಾರ? ದೇಶದಲ್ಲಿ ತರಲಿ, ದೇಶದಲ್ಲಿ ತಗೊಬರ್ಲಿ, ನೋಡೋಣ. ಮಾಡಿಲ್ಲ. ಬರೀ ಮಾತಾಡಿದ್ರೆ ಏನ್ ಪ್ರಯೋಜನ? SC ಜನರ ಬಗ್ಗೆ, ST ಜನರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನು ಹೇಳಕ್ಕ, ಭಾಷಣ ಹೇಳಕ್ಕ ಸರ್? ಅಧ್ಯಕ್ಷರೇ, ನಾನು ಬಹಳ ಹೊತ್ತು ಮಾತಾಡ್ಬಿಟ್ಟಿದ್ದೀನಿ, ಸಮಯ ಕೊಟ್ಟಿದ್ದೀರಿ. ಬಹಳ ಹೊತ್ತು ಮಾತಾಡಿದ್ದೀನಿ, ಸಮಯ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.